ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತು ರಂಜಾನ್ 8 ಇದ್ದು ಏನು ನಿನ್ನೆ ನಾನು ಹಾಕಲಿಲ್ಲ, ಕೆಲವೊಬ್ಬರಿಗೆ ಮಿಸ್ ಆಗಿರ್ಬೋದು. ಇರಲಿ, ಇವತ್ತೊಂದು ಸ್ಪೆಷಲ್ ಲಾಗ್ ಮಾಡ್ತಿದ್ದೇನೆ. ಏನಿಲ್ಲ, ಇವತ್ತು ಡಿನ್ನರ್ ಸ್ಪೆಷಲ್ ಮಾಡಿದ್ದೇನೆ. ಅದೇ ಮಸಾಲೆ ಪುಂಡಿ ಓರ್ ಪಿಂಡಿ ಏನೋ ಹೇಳ್ತಾರೆ ಬಿಡಿ. ಇವಾಗ ನಾನು ಅದಕ್ಕೋಸ್ಕರ ಸ್ವಲ್ಪ ಕಾಕೊನೆಟ್, ಫೆನಲ್ ಸೀಡ್ಸ್, ಸ್ವಲ್ಪ ಈರುಳ್ಳಿ ಹಾಗೆ ಒಂದು ಮೆಣಸಿನ್ಕಾಯಿ ಇವಿಷ್ಟನ್ನು ತಗೊಂಡಿದ್ದೇನೆ. ಇವಾಗ ಇದನ್ನು ಬಿಸಿ ಮಾಡ್ಕೊಳ್ಬೇಕು ಚೆನ್ನಾಗಿ. ಒಂದು ಹಸಿರು ವಾಸನೆ ಇದೆಯಲ್ವ, ಅದು ಹೋಗುವವರೆಗೂ ಸ್ವಲ್ಪ ಬಿಸಿ ಮಾಡ್ಕೊಳ್ತಿದ್ದೇನೆ. ಇವಾಗ ಅದನ್ನೊಂದು ಸೈಡ್ಗೆ ಇಡುವ. ನಾನು ಬೇರೆ ಒಂದು ಮಿಕ್ಸಿ ಜಾರ್ನಲ್ಲಿ ಸ್ವಲ್ಪ ಕಾಕೊನೆಟ್ ಹಾಗೆ ಸ್ವಲ್ಪ ಈರುಳ್ಳಿ ಮತ್ತು ಸ್ವಲ್ಪ ಫೆನಲ್ ಸೀಡ್ ಇವಿಷ್ಟನ್ನು ಹಾಕ್ಕೊಂಡಿದ್ದೇನೆ. ಸೊ ಈ 3 ಇಂಗ್ರೀಡಿಯೆಂಟ್ಸನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೇನೆ. ಇದು ಯಾಕೆ ಮಾಡ್ತಿದ್ದೇನೆ ಅಂದರೆ ಮಸಾಲೆ ಪುಂಡಿ ಮಾಡೋದಲ್ವ. ಸೊ ಅದಕ್ಕೆ ಪುಂಡಿ ಮಾಡಲಿಕ್ಕುಂಟು. ಅಕ್ಕಿ ಹುಡಿಯಲ್ಲಿ ಆ್ಯಕ್ಚುಲಿ ಮಾಡುವಂಥದ್ದು. ಇದನ್ನು ಮೊದಲಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರು. ಆಮೇಲೆ ನಾನು ರೆಡಿ ಮಾಡಿರುವಂತಹ ಈ ಕೊಕೊನೆಟ್ ಪೇಸ್ಟ್ ಇದೆಯಲ್ವ, ಅದನ್ನು ಕೂಡ ಹಾಕ್ಕೊಳ್ಬೇಕು. ಫೆನಲ್ ಸೀಡ್ಸ್ ಯಾಕೆ ಹಾಕೋದಂದರೆ ಅದೊಂದು ಒಳ್ಳೆ ಸ್ಮೆಲ್ ಸಿಗ್ತದೆ ನಮಗೆ. ಅದು ಗ್ರೈಂಡ್ ಮಾಡುವಾಗಲೇ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಿತ್ತು. ಇವಾಗ ಎಲ್ಲವನ್ನು ಅದಕ್ಕೆ ಪೇಸ್ಟ್ ಮಾಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ಇದನ್ನು ಪುಂಡಿ ಮಾಡುವಂಥದ್ದು. ಇವಾಗ ನೋಡಿ, ಇದೊಂದು ಟೆಕ್ಸ್ಚರಿಗೆ ಬಂದಿದೆ. ಇದನ್ನು ಇವಾಗ ಪುಂಡಿ ಮಾಡಬೇಕು. ಮಾಡುವಾಗಂತೂ ವಿಡಿಯೋ ಮಾಡಲಿಕ್ಕೇ ಆಗೋದಿಲ್ಲ. ಸೊ ಇವಾಗ ಮಾಡಿದೆ ನೋಡಿ, ನೋಡೋಕ್ಕೆ ಒಂಥರ ಕ್ಯೂಟ್ ಕಾಣ್ತಿದೆ ಚಿಕ್ಕ ಚಿಕ್ಕದೆಲ್ಲ ಮಾಡುವಾಗ. ನಾನಿವಾಗ ಇದನ್ನು ಬಾಯ್ಲ್ ಮಾಡಲಿಕ್ಕೆ ಇಡ್ತಿದ್ದೇನೆ. ಇದು ಒಂದು 15 or 20 ಮಿನಿಟ್ಸ್ ಇದ್ದರೆ ಸಾಕು, ಯಾಕಂದರೆ ಚಿಕ್ಕ ಚಿಕ್ಕದಲ್ವಾ. ಸೊ ಇವಾಗ ಇದನ್ನು ಬಾಯ್ಲ್ ಮಾಡಲಿಕ್ಕೆ ಇಡುವ. ಇದನ್ನು ಒಂದು ಕಡೆ ಬಾಯ್ಲ್ ಮಾಡಲಿಕ್ಕೆ ಇಟ್ಟರೆ ಆ ಕಡೆ ನಾವು ಚಿಕನ್ ಮಸಾಲೆ ಏನಾದರೂ ಮಾಡಿದರೆ ಕರೆಕ್ಟಾಗಿ ಒಂದು ಟೈಮಿಂಗ್ಸ್ ಆಗುತ್ತೆ. ಸೊ ಫಸ್ಟಿಗೆ ನಾನು ಇದನ್ನು ಆ್ಯಕ್ಚುಲಿ ಮಾಡಿಕೊಂಡೆ. ಅದಾದ ನಂತರ ನಾನು ಫಸ್ಟಿಗೆ ಆಲ್ರೆಡಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ನಲ್ವ ಕಾಕೊನೆಟ್, ಅದಕ್ಕೆ ಸ್ವಲ್ಪ ಅರಿಶಿನ ಹುಡಿ ಹಾಕ್ಕೊಳ್ತಿದ್ದೇನೆ. ಯಾಕೆ ಅಂದರೆ ನಾವು ಇವಾಗ ಗ್ರೈಂಡ್ ಮಾಡ್ತೀವಲ್ವ, ಆ ಪೇಸ್ಟ್ ವೈಟ್ ಕಲರಲ್ಲಿ ಬರುತ್ತೆ. ಸ್ವಲ್ಪ ಅರಿಶಿನ ಹುಡಿ ಏನಾದರೂ ಹಾಕಿದರೆ ಅದು ಒಂಥರ ಒಳ್ಳೆ ಕಲರಲ್ಲಿ ಬರುತ್ತೆ. ಸೊ ಅದಕ್ಕೆ ನಾನು ಸ್ವಲ್ಪ ಅರಿಶಿನ ಪೌಡರನ್ನು ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಇದನ್ನು ಇನ್ನು ಗ್ರೈಂಡ್ ಮಾಡಲಿಕ್ಕುಂಟು. ಬಿಸಿ ತಣ್ಣಗಾದ ನಂತರ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ. ನಾನು ತುಂಬ ಟೈಟಾಗಿ ಗ್ರೈಂಡ್ ಮಾಡಿದ್ದೇನೆ ಪೇಸ್ಟನ್ನು, ಯಾಕಂದರೆ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನಿಸ್ತು ನನಗೆ. ಅದಕ್ಕೆ ನಾನು ಜಾಸ್ತಿ ನೀರೇನು ಹಾಕಲಿಕ್ಕೆ ಹೋಗಲಿಲ್ಲ. ನಂತರ ಇವಾಗ ನಾವು ಚಿಕನ್ ಮಸಾಲ ಮಾಡಬೇಕು. ಒಂದು ಪ್ಯಾನ್ ತಗೊಂಡಿದ್ದೇನೆ, ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದು ಬಿಸಿ ಆದ ನಂತರ ಅದಕ್ಕೆ ಕೆತ್ತೆ ಲವಂಗ ಹಾಕ್ಕೊಳ್ಬೇಕು. ಅದಾದ ನಂತರ 2 ಮೀಡಿಯಮ್ ಸೈಜಷ್ಟು ಆನಿಯನ್ ತಗೊಂಡ್ರೆ ಸಾಕು. ಎಷ್ಟು ಬೇಕಾಗುತ್ತೆ ಅಷ್ಟು ಒಂದು ಅಂದಾಜು ನೋಡಿ ಹಾಕಿದರೆ ಸಾಕು. ಇವಾಗ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೇನೆ. ಹಾಗೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡಿದ್ದೇನೆ. ಉಪ್ಪು ಹಾಕಿದರೆ ಸ್ವಲ್ಪ ಬೇಗನೆ ಅದು ಫ್ರೈ ಆಗುತ್ತೆ. ಅದಾದ ನಂತರ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಂಡಿದ್ದೇನೆ. ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ 2 ಟೊಮ್ಯಾಟೊ ಕೂಡ ಹಾಕ್ಕೊಂಡಿದ್ದೇನೆ. 2 ಕೂಡ ಚೆನ್ನಾಗಿ ಫ್ರೈ ಆಗಬೇಕು, ಯಾಕಂದರೆ ಚಿಕನನ್ನು ಹಾಗೆ ಬಾಯ್ಲ್ ಮಾಡಲಿಕ್ಕೆ ಇಡ್ತಿದ್ದೇನೆ. ಸೊ ಇವಾಗ ಇದಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದು ಒಂದು ಸ್ಮೆಲ್ ಹೋಗುವವರೆಗೂ ಅದರದ್ದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಾದಮೇಲೆ ನಾನು ಮೊದಲಿಗೆ ರೆಡಿ ಮಾಡಿಕೊಂಡಿದ್ದಂತಹ ಚಿಲ್ಲಿ ಪೌಡರ್, ಗರಂ ಮಸಾಲ, ಚಿಕನ್ ಮಸಾಲ, ಹಾಗೆ ಸ್ವಲ್ಪ ನಾವು ಮನೆಯಲ್ಲಿ ಮಾಡಿದ್ದೊಂದು ಪೌಡರ್ ಇತ್ತು, ಹಾಗೆ ಅದರೊಟ್ಟಿಗೆ ಸ್ವಲ್ಪ ಕೊತ್ತಂಬರಿ ಪೌಡರ್ ಇವಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆ್ಯಕ್ಚುಲಿ ಇದರಲ್ಲಿ ಒಂದು ಚೇಂಜಸ್ ಇದೆ. ನಾನು ಚಿಕನನ್ನು ಹಾಫ್ ಬಾಯ್ಲ್ ಮಾಡಿ ಇದಕ್ಕೆ ಹಾಕ್ತಿದ್ದೇನೆ. ನೀವು ಮಾಡೋದಾದರೆ ಹಾಗೆ ಮಾಡಬೇಡಿ, ಡೈರೆಕ್ಟಾಗಿ ಚಿಕನ್ ಹಾಕಿಬಿಡಿ. ಯಾಕಂದರೆ ಅದರಲ್ಲಿ ಇನ್ನು ಬಾಯ್ಲ್ ಆದರೆ ತುಂಬ ಟೇಸ್ಟ್ ಸಿಗುತ್ತೆ. ಆ ಮಸಾಲೆ ಇದೆಯಲ್ವ, ಅದು ಒಂದು ಥರ ತುಂಬ ಚೆನ್ನಾಗಿ ಬರುತ್ತೆ ಅದು. ಇವಾಗ ನಾನು ಸ್ಲೋ ಅಲ್ಲಿ ಫ್ರೈ ಮಾಡೋಕ್ಕಿಟ್ಟಿದ್ದೇನೆ. ಇವಾಗ ಸ್ವಲ್ಪ ಫ್ರೈ ಆಗ್ತಾ ಬಂತು.
ಅದಕ್ಕೆ ನಾನು ಫಸ್ಟಿಗೆ ಏನು ರೆಡಿ ಮಾಡಿಟ್ಕೊಂಡಿದ್ದ ಪೇಸ್ಟ್ ಇದೆಯಲ್ವಾ ಅದನ್ನು ಹಾಕ್ಕೊಳ್ತಿದ್ದೇನೆ. ಜಾಸ್ತಿ ಹಾಕಲಿಲ್ಲ, ಯಾಕಂದರೆ ನಾವು ಇಬ್ಬರು ಇರುವಾಗ ಇಷ್ಟು ಸ್ವಲ್ಪ ಸಾಕಾಗ್ತದೆ. ನಂತರ ಅದು ಸ್ವಲ್ಪ ಹೊತ್ತು ಹಾಗೆ ಬಾಯ್ಲ್ ಆಗಬೇಕು, ಯಾಕಂದರೆ ಅದು ಫಸ್ಟಿಗೆ ನಾವು ಹಾಕಿರ್ತೀವಿ ಅಲ್ವಾ. ಸೊ ಚೆನ್ನಾಗಿ ಬಾಯ್ಲ್ ಆದ ನಂತರ ನಾವು ಫಸ್ಟಿಗೆ ರೆಡಿ ಮಾಡಿಟ್ಕೊಂಡಿದ್ದ ಪುಂಡಿ ಇದೆಯಲ್ವಾ ಅದನ್ನು ಕೂಡ ಹಾಕಬೇಕು. ಅದು ತಣ್ಣಗಾದ ನಂತರ ನಾನು ತೆಗೆದಿಟ್ಟಿದ್ದೆ. ಇವಾಗ ನಾನು ನಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ತಿದ್ದೇನೆ. ಎಲ್ಲನೂ ಹಾಕ್ತಿದ್ದೇನೆ ನೋಡಿ. ಹೀಗೆ ತುಂಬ ಸಿಂಪಲ್ ಅಂದರೆ ತುಂಬ ಸಿಂಪಲ್ ಆಗಿದೆ ಈ ಒಂದು ಮಸಾಲೆ ಪಿಂಡಿ. ಮತ್ತು ಕೇರಳದಲ್ಲಿ ಕುഞ്ഞി ಪತ್ತಿರಿ ಅಂತೆಲ್ಲ ಏನೋ ಹೆಸರು ಹೇಳ್ತಾರೆ. ಮತ್ತು ಇದರಲ್ಲೂ ಕೂಡ ಏನು ಮಟನ್ ಆಗಲಿ ಮತ್ತು ಏನು ಇದಿದೆಯಲ್ವಾ ಪ್ರಾನ್ಸ್ ಇದೆಯಲ್ವ ಅದರದ್ದು ಕೂಡ ಮಾಡ್ತಾರೆ. ಎಲ್ಲದರದ್ದು ವೆರೈಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ನಾನು ಮಾತ್ರ ಚಿಕನ್ ಮಾಡ್ತಿದ್ದೇನೆ. ಸೊ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮಿಕ್ಸ್ ಮಾಡಿದ ನಂತರ ಅದು ಮತ್ತೆ ಚೆನ್ನಾಗಿ ಏನೋ ಬಾಯ್ಲ್ ಆಗಬೇಕು ನೋಡಿ. ಇವಾಗ ಬಾಯ್ಲ್ ಆಗ್ತಾ ಇದೆ. ಸೊ ಇವಾಗ ಲಾಸ್ಟಿಗೆ ಅದಕ್ಕೆ ರುಚಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಿದ್ದೇನೆ. ಮತ್ತು ಕೆಲವೊಬ್ಬರು ಇದಕ್ಕೆ ಒಗ್ಗರಣೆ ಎಲ್ಲ ಮಾಡ್ತಾರೆ, ಏನೋ ಗೀ ಹಾಕ್ಕೊಂಡು ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು ಈರುಳ್ಳಿ ಎಲ್ಲ ಹಾಕ್ಕೊಂಡು ಏನು ಒಗ್ಗರಣೆ ಮಾಡಿದರೆ ತುಂಬ ಟೇಸ್ಟಿ ಆಗುತ್ತೆ. ಬಟ್ ನನಗೆ ಮರ್ತೋಯ್ತು, ನೀವು ಮಾಡಿ. ಸೊ ಫೈನಲಿ ತುಂಬ ಟೇಸ್ಟಿಯಾಗಿತ್ತು ಈ ಒಂದು ಮಸಾಲೆ ಪಿಂಡಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಯಾವಾಗಲೂ ಒಂದೇ ಥರ ಚಿಕನ್ ಇದು ಕರಿ ಮಾಡಿ ಬೋರ್ ಆಗಿರ್ತದೆ. ಈ ಥರ ಈ ರಂಜಾನ್ ಟೈಮಲ್ಲೆಲ್ಲ ಮಾಡಿದರೆ ಒಳ್ಳೆಯದು. ನಾನಂತೂ ಎಲ್ಲ ವರ್ಷದ ಪ್ರತಿ ರಂಜಾನಿಗೆ ಕೂಡ ಇದನ್ನು ಮಾಡ್ತೇನೆ. ಸೊ ಇದೇ ಸ್ಪೆಷಲ್ ಇವತ್ತು. ಅದಕ್ಕೆ ನಾನು ಬೇರೆ ಏನು ಸ್ಪೆಷಲ್ ಏನು ಸ್ನ್ಯಾಕ್ಸ್ ಮಾಡಲಿಕ್ಕೆ ಹೋಗಲಿಲ್ಲ. ಅದು ಇದ್ದರೆ ಇದು ಸಾಕಾಗುತ್ತೆ. ಹಾಗೆ ಓನ್ಲಿ ಸಮೋಸ, ಫಲೂಡಾ ಮತ್ತು ಜ್ಯೂಸು ಇವಷ್ಟೇ ಇತ್ತು. ಇವಿಷ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು. ಬಾಯ್.